ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಕಾರ್ತಿಕ ಪುರಾಣ 20ನೇ ಅಧ್ಯಾಯ. ಧರ್ಮದತ್ತನು ಪ್ರೇತರೂಪದ ಆ ಕಲಹೆಗೆ ಹೀಗೆ ಹೇಳಿದನು. ಹೇ ಸ್ತ್ರೀಯೇ, ತೀರ್ಥ ಸ್ನಾನ, ದಾನ, ವ್ರತ, ಪೂಜೆಗಳಿಂದ ಪಾಪಗಳು ನಾಶವಾಗುತ್ತವೆ. ಆದರೆ ಈ ಪ್ರೇತ ಶರೀರದಿಂದ ನೀನು ಇವುಗಳನ್ನು ಮಾಡುವುದು ಸಾಧ್ಯವಿಲ್ಲ. ಅದೂ ಅಲ್ಲದೆ ಮುಂಬರುವ 3 ಜನ್ಮಗಳ ಕರ್ಮ ಪರಿಹಾರ ಅಷ್ಟು ಸುಲಭವೂ ಅಲ್ಲ. ಆದ್ದರಿಂದ ನಾನು ಆ ಜನ್ಮ ಕಾರ್ತಿಕ ವ್ರತ ಮಾಡಿದರ ಫಲದ ಅರ್ಧಭಾಗವನ್ನು ನಿನಗೆ ಧಾರೆ ಎರೆದು ಕೊಡುವೆ. ಇದರಿಂದ ನಿನಗೆ ಮೋಕ್ಷ ದೊರಕುವಂತಾಗಲಿ. ಹೀಗೆ ನುಡಿದ ಧರ್ಮದತ್ತನು ನಾರಾಯಣನ ಮಂತ್ರದ ಜಪ ಸಹಿತವಾಗಿ ತುಳಸಿ ಜಲದಿಂದ ಆ ಪ್ರೇತಕ್ಕೆ ಪ್ರೋಕ್ಷಿಸಿ ಕಾರ್ತಿಕ ವ್ರತದ ಪುಣ್ಯವನ್ನು ಧಾರೆಯನ್ನು ದಾನವಾಗಿತ್ತನು. ಇದರಿಂದ ಆಕೆಯ ಪ್ರೇತ ಶರೀರ ನಾಶವಾಗಿ ತೇಜೋಮಯವಾದ ದಿವ್ಯ ಶರೀರವು ಬಂದಿತು. ಪ್ರೇತ ಶರೀರ ನಿವೃತ್ತಿಯಾದ ಬಳಿಕ ಆ ಕಲಹೆಯು ಕೃತಜ್ಞತಾ ಭಾವದಿಂದ ಬ್ರಾಹ್ಮಣನಿಗೆ ಅನೇಕ ಬಾರಿ ವಂದನೆ ಮಾಡಿದಳು. ಆಗ ವಿಷ್ಣುದೂತರು ಆಕಾಶ ಮಾರ್ಗದಲ್ಲಿ ವಿಮಾನ ಸಹಿತರಾಗಿ ಅಲ್ಲಿಗೆ ಬಂದರು. ಅವರಲ್ಲಿ ಪುಣ್ಯಶೀಲ, ಸುಶೀಲರೆಂಬ ದ್ವಾರಪಾಲಕರು ಆಕೆಯನ್ನು ವಿಮಾನದಲ್ಲಿ ಕುಳ್ಳಿರಿಸಿದರು. ಅಪ್ಸರೆಯರು ಹಾಗೂ ಇತರ ದೇವತಾ ಸ್ತ್ರೀಯರು ಆಕೆಯನ್ನು ಆದರೋಪಚಾರಗಳಿಂದ ಬರಮಾಡಿಕೊಂಡರು. ವಿಷ್ಣು ಲೋಕದಿಂದ ಬಂದ ವಿಮಾನವನ್ನು ನೋಡಿದ ಧರ್ಮದತ್ತನು ಆ ವಿಷ್ಣುದೂತರನ್ನು ವಂದಿಸಿದನು. ಆಗ ದ್ವಾರಪಾಲಕರಾದ ಸುಶೀಲ, ಪುಣ್ಯಶೀಲ ಧರ್ಮದತ್ತನನ್ನು ಕುರಿತು ಹೀಗೆ ಹೇಳಿದರು. ಹೇ ವಿಷ್ಣು ಭಕ್ತನೇ, ದೀನರಲ್ಲಿ ದಯೆ ತೋರಿಸುವಾತನೂ ದೇವಭಕ್ತನೂ ಆದ ನೀನು ಧನ್ಯನೇ ಸರಿ. ಒಬ್ಬ ದೀನಳಿಗಾಗಿ ಲೋಕೋತ್ತಮವಾದ ಕಾರ್ತಿಕ ಮಾಸ ಮಹಿಮೆ ವ್ರತದ ಪುಣ್ಯವನ್ನು ಧಾರೆ ಎರೆದಿರುವೆ. ಇದರಿಂದ ನಿನ್ನ ಸಕಲ ಪಾಪಗಳು ನಾಶವೂ ಆಯಿತು. ಇವಳ ಪಾಪಗಳು ಭಸ್ಮವಾಗಿ ಹೋದವು. ನೀನು ಮಾಡಿದ ದೀಪದಾನದ ಫಲವಾಗಿ ಆಕೆಗೆ ದಿವ್ಯ ರೂಪವು, ತುಳಸಿ ಪೂಜೆಯಿಂದ ಆಕೆಗೆ ವಿಷ್ಣುಲೋಕ ಪ್ರಾಪ್ತಿಯು, ಜಾಗರಣೆ ಫಲದಿಂದ ದಿವ್ಯ ವಿಮಾನಯಾನವೂ ಲಭಿಸಿತು. ಈ ಪುಣ್ಯದಾನದಿಂದ ನಿನ್ನ ಪುಣ್ಯವು ಅನಂತವಾಗಿದೆ. ನಿನಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಹೀಗೆ ಹೇಳಿದ ವಿಷ್ಣುದೂತರು ಧರ್ಮದತ್ತನಿಗೆ ಹೇಳಿದರು. ವೈಕುಂಠ ಲೋಕದಲ್ಲಿ ನಿನ್ನ ಪುಣ್ಯವು ಮುಗಿದ ಬಳಿಕ ತ್ರೇತಾಯುಗದಲ್ಲಿ ಸೂರ್ಯವಂಶದಲ್ಲಿ ದಶರಥ ಚಕ್ರವರ್ತಿಯಾಗಿ ಜನಿಸಿ ಶ್ರೀಮನ್ನಾರಾಯಣನನ್ನು ಮಗನಾಗಿ ಪಡೆಯುವೆ. ಈ ಕಲಹ ಆಗ ಕೈಕೆಯಾಗಿ ಜನ್ಮ ತಾಳಿ ದೇವಕಾರ್ಯರ್ಥವಾಗಿ ರಾವಣ ಸಂಹಾರಕ್ಕೆ ಕಾರಣಲಾಗುತ್ತಾಳೆ. ನಿನ್ನ ವ್ರತದ ಅರ್ಥ ಪುಣ್ಯದಿಂದಲೇ ಇಷ್ಟು ಫಲವೆಂದು ಬಳಿಕ ಕಾರ್ತಿಕ ಮಾಸದ ಮಹಿಮೆಯ ಫಲವನ್ನು ಹೇಳಲು ಸಾಧ್ಯವಿಲ್ಲ ಎಂದು ಹೇಳುವುದರೆಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ 20ನೇ ಅಧ್ಯಾಯವು ಮುಗಿಯಿತು. ಧನ್ಯವಾದಗಳು.